ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್. ಯಾರು ಪಿ ಸಿ ಫಸ್ಟ್ ಟೈಮು ಪ್ರಿಪೇರ್ ಆಗ್ತಾಯಿದ್ದೀರಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಿದ್ದೀರಾ ಅವ್ರು ಮಾತ್ರ ಈ ವಿಡಿಯೋ ನೋಡಿ. ಮಿಕ್ತಾರೆ ಯಾರು ನೋಡೋಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಓದಿರೋರು, ಚೆನ್ನಾಗಿ ಓದಿರೋರು ಆರಾಮ್ಸೆ ಹೋಗಿ ಎಕ್ಸಾಮ್ ಬರೀರಿ. ನೀವೇನಾದರೂ ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾಯಿದ್ರೆ ಭಯ ಆಯಿತು ಅಂತಂದರೆ, ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಎಲ್ಲ ವಿದ್ಯಾರ್ಥಿಗಳಿಗೂ, ನೋಟಿಫಿಕೇಷನ್ ಯಾವಾಗ ಬೇಕಾದ್ರೂ ಆಗ್ಬೋದು, ಓದಿ ಫಸ್ಟು ಬೇಸಿಕ್ಸ್ ಮುಗಿಸ್ಕೊಳ್ಳಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋಳಿ, ಸೈನ್ಸ್ನ ಮುಗಿಸ್ಕೊಳ್ಳಿ ಅಂತ ತುಂಬ ವಿದ್ಯಾರ್ಥಿಗೆ ಹೇಳ್ತಿದ್ದೆ. ಪ್ರತಿದಿನ ನ್ಯೂಸ್ ಪೇಪರ್ ಓದಿ, ಕರೆಂಟ್ ಅಫೇರ್ಸ್ ಓದಿ ಅಂತ ತುಂಬ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ. ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ಬಿಡು ನೋಟಿಫಿಕೇಷನ್ಸ್ ಯಾವಾಗಲೂ ಆಗಲ್ಲ, ಬರೀ ಸರ್ಕಾರದಲ್ಲಿ ಹೇಳ್ತಾರೆ, ಹಿಂಗೆ ಹೇಳ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ತುಂಬ ವಿದ್ಯಾರ್ಥಿಗಳು ಸೀರಿಯಸ್ಸಾಗಿ ತೊಗೊಂಡು ಓದಿ ಈಗ ಎಕ್ಸಾಮಿಗೆ ರೆಡಿ ಆಗಿದ್ದಾರೆ. ಎಷ್ಟು ಜನ ನೋಡಿದ್ದೀನಿ ನಾನು. ಈಗ ತುಂಬ ವಿದ್ಯಾರ್ಥಿಗಳು ಭಯ ಆಗ್ತಿದೆ, ಅದು ಎಸ್ಪೆಷಲಿ ಫಸ್ಟ್ ಟೈಮ್. ಈಗ ರೀಸೆಂಟಾಗಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ತುಂಬ ಭಯ ಸ್ಟಾರ್ಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಏನು ಓದಿಲ್ಲ ಅನ್ನೋ ಒಂದು ಆತಂಕ ಇರುತ್ತೆ, ಮತ್ತು ಸಿಲೆಬಸ್ ಮುಗ್ದಿಲ್ಲ ಅದು ಇದು ಅನ್ನೋ ಒಂದು ಟೆನ್ಷನ್ನು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ನೀವೇನಾದರೂ ಈಗ ತಪ್ಪು ಮಾಡಿದ್ರೆ, ಗೊತ್ತಾಗ್ತಿದೆಯಾ ಅಂದರೆ ತಪ್ಪು ಮಾಡೋದು ಅಂತಂದರೆ ಏನು ಮಾಡ್ತೀರಾ, ಈಗ ಸುಮ್ಮನೆ ಏನೋ ಅರ್ಜೆಂಟಿಗೆ ಏನೇನೋ ಓದಿ ಎಕ್ಸಾಮ್ ಬರೀತೀರಾ, ಖಂಡಿತ ಎಕ್ಸಾಮ್ ಬರೀತೀರಾ. ಬಟ್ ನೀವು ಅಂದ್ಕೊಂಡಿದ್ದ ಮಾರ್ಕ್ಸ್ ಬರೋಲ್ಲ, ಮತ್ತು ಏನಾಗುತ್ತೆ, ಸೆಲೆಕ್ಷನ್ ಆಗೋಲ್ಲ. ಕಟ್ ಆಫ್ ಸ್ಕೋರ್ಗಿನ ಜಾಸ್ತಿ ನಿಂತ್ಕೊಂಡಿರುತ್ತೆ, ನೀವು ಸೆಲೆಕ್ಷನ್ ಆಗೋಲ್ಲ. ಮತ್ತೇನು ಮಾಡ್ತೀರಾ, ಮತ್ತೆ ಇನ್ನೊಂದು ಯಾವುದೋ ನೋಟಿಫಿಕೇಷನ್ ಆಗುತ್ತೆ, ಅದಕ್ಕೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಅದನ್ನು ಹಂಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡಲ್ಲ ಸಿಲೆಬಸ್ನ. ಅವಾಗ ಅರ್ಜೆಂಟಿಗೆ ಏನೇನೋ ಓದಿ ತಲೆ ಕೆಡಿಸ್ಕೊಂಡು ಏನು ಮಾಡ್ತೀರಾ, ಅರ್ಜೆಂಟ್ ಎಕ್ಸಾಮ್ ಬರೀತೀರಾ, ಅದು ಕಟ್ ಆಫ್ಗೆ ಹೋಗಿಲ್ಲ, 1, 2, 3 ಮಾರ್ಕ್ಸಿಂದ ಮಿಸ್ ಆಗೋಗುತ್ತೆ. ಹೀಗೆ ಲೂಪು ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. 1 ಇಯರ್ 2 ಇಯರ್ ಆಗೇ ಹೋಗುತ್ತೆ. ಅಷ್ಟೊತ್ತಿಗೆ ಎಲ್ಲ ನೋಟಿಫಿಕೇಷನ್ ಮುಗಿದೋಗುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ನೆಕ್ಸ್ಟ್ ಸರ್ಕಾರ ಬರೋಕ್ಕೆ ರೆಡಿ ಆಗ್ತಾ ಇರುತ್ತೆ, ಅಥವಾ ಇನ್ನೊಂದು ಎಲೆಕ್ಷನ್ಗೆ ಹೋಗ್ತಾರೆ, ನೋಟಿಫಿಕೇಷನ್ ಆಗಲ್ಲ, 2 ವರ್ಷ ಗ್ಯಾಪ್ ಆಗುತ್ತೆ. ಮತ್ತು ಇಲ್ಲಿ 2 ವರ್ಷ ವೇಸ್ಟ್ ಮಾಡಿರ್ತಾರೆ, ಮತ್ತು ಅಲ್ಲಿ 2 ವರ್ಷ ವೇಸ್ಟ್ ಮಾಡ್ತೀರಾ. ಇದೇ ಲೂಪಲ್ಲಿ ನಾನು ಬಿದ್ದು ತುಂಬ ಜನ ಫೇಲ್ ಆಗಿರೋ ನೋಡಿದ್ದೀನಿ. 8ರಿಂದ 10 ವರ್ಷ ಇದೇ ಕಾಂಪಿಟೇಟಿವ್ ಎಕ್ಸಾಮ್ ನೋಡ್ತೀನಿ. ಇದು ಪ್ರತಿ ವರ್ಷ ನೋಡ್ತಿದ್ದೀನಿ ಸ್ಟೂಡೆಂಟ್ಸ್ಗಳು. ಅದಕ್ಕೆ ನಾನು ಹೇಳ್ತೀನಿ, ತುಂಬ ವಿದ್ಯಾರ್ಥಿಗಳು ಮಾಡೋ ತಪ್ಪಿಲ್ಲಂದರೆ, ಎಕ್ಸಾಮ್ ಬಂದಾಗ ಬುಕ್ಕು ಕೊಡೋಕೊಂಡು ಬಂದರೆ ಆಗಲ್ಲ. ಅದಕ್ಕೆ ಹೇಳ್ತಿದ್ದು ಪ್ರಿಪ್ರೇಷನ್ ಬೇಕು. ಈಗಿರೋ ಕಾಂಪಿಟೇಷನಲ್ಲಿ ನೀವು ಪ್ರಿಪ್ರೇಷನ್ ಮಾಡಿರಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು, ಈಗೇನಾದರೂ ನೀವೇನಾದ್ರು ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾಯಿದ್ರೆ ಒಂದು ಮಾತು ಕೇಳಿ, ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ. ನಾನು ಬರಿಬೇಡ್ರಿ ಅಂತ ಹೇಳಲ್ಲ, ತುಂಬ ಸೀರಿಯಸ್ಸಾಗಿ ಓದಿ. ಆದರೆ ಓದ್ಬೇಕಾದ್ರೆ ಭಾಳ ಫಂಡಮೆಂಟಲ್ಸ್ ಮೇಲೆ ಗಮನ ಕೊಡಿ, ಫೋಕಸ್ ಮಾಡಿ. ಅಕಸ್ಮಾತು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಈ ಎಕ್ಸಾಮ್ ಪಾಸ್ ಆಗೋಕ್ಕಾಗಲ್ಲ, ನಾನು ಅಂತ ಏನಾರು 50 ದಿನದಲ್ಲಿ ಓದೋಕ್ಕಾಗಲ್ಲ ಅಂತ ಏನಾರು ಮನಸ್ಥಿತಿ ಇತ್ತು ಅಂತಂದರೆ, ಹೋಗಿ ಅದರೊಂದು ಕೋಚಿಂಗ್ ಸೇರ್ಕೊಳ್ಳಿ. ಈಗಲಿಂದಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಬೇಸಿಕ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ನೀವು ನೆಕ್ಸ್ಟ್ ಬಾರಿ ಎಕ್ಸಾಮ್ಸ್ನ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ. ಮತ್ತು ನೀವೇನಾದರೂ ಈ ಅರ್ಜೆಂಟಿಗೆ ಶಾರ್ಟ್ ನೋಟ್ಸು, ಶಾರ್ಟ್ ಬುಕ್ಸು, ಟೆಸ್ಟ್ ಸೀರೀಸು, ಅದು ಇದು ಅಂತ ಎಲ್ಲ ಹೋಗಿ ಏನು ಮಾಡ್ತೀರಾ, ಫೇಲ್ ಆಗ್ತೀರಾ. ಮತ್ತು ಬರೀತೀರಿ ಎಕ್ಸಾಮು, ಮಾರ್ಕ್ಸು ಬರುತ್ತೆ, ಬಟ್ ಆದರೆ ಕಟ್ ಆಫ್ಗಿನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ನಾಲೆಡ್ಜನ್ನು ತೊಗೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿ. ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಸಂಪೂರ್ಣವಾದ ಒಂದು ವಿಷಯ ಸಂಗ್ರಹಣೆ ಇರಬೇಕು. ಎಷ್ಟೋ ಜನ ಸಿಲೆಬಸ್ ಕಂಪ್ಲೀಟ್ ಮಾಡಿರಲ್ಲ, ಬೇಸಿಕ್ಸ್ ಬುಕ್ ಕಂಪ್ಲೀಟ್ ಮಾಡಿರಲ್ಲ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿರಲ್ಲ. ಈಗೆಲ್ಲ ಟೆನ್ಷನ್ ಮಾಡ್ಕೊತಿದ್ದೀರಾ. ಖಂಡಿತ ಈ ತಪ್ಪನ್ನ ಮುಂದೆ ದಿನಗಳಲ್ಲಿ ಮಾಡಬೇಡಿ. ಹೊಸಬ್ರು ಯಾರು ಹೋಗ್ತಾ ಇದ್ದೀರಾ, ಈಗ ಕಾಂಪಿಟೇಷನ್ ಬಂದಿದ್ದೀರಾ, ತುಂಬ ಮುಂದೆ PSI ನೋಟಿಫಿಕೇಷನ್ ಇದೆ, ESI ನೋಟಿಫಿಕೇಷನ್ ಇದೆ, KSRP PC ಸಿವಿಲ್ ಇದೆ, KSRP PC ಇದೆ, ಮತ್ತು ಇನ್ನು ಯಾವುದು FD SDAಗಳಿದೆ, ಟೀಚರ್ ಪೋಸ್ಟ್ ಇದೆ. ಇವೆಲ್ಲ ಇರೋದ್ರಿಂದ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮುಂದಿನ ಪರೀಕ್ಷೆಗಳಿಗೆ 2 to 3 ಮಂತ್ಸು ಕೂತ್ಕೊಂಡು, ಅಥವಾ ಒಂದು 3-4 ಮಂತ್ಸ್ ಕೂತ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ, ಅಥವಾ ಯಾವ್ದಾರು ಒಂದು ಕೋಚಿಂಗ್ ಸೆಂಟರ್ಗಳು, ಯಾರೋ ಮೆಂಟರ್ಶಿಪ್ ತೊಗೊಳ್ಳಿ. ಒಂದು ಏನು ಪಕ್ಕ ಗೈಡೆನ್ಸಿಂದ ಪ್ರಿಪೇರ್ ಆಗಿ. ಅಥವಾ ನಮಗೆ ಎಲ್ಲೂ ಹೋಗಿ ಮನಸ್ಸಿಲ್ವಾ, ಡೋಂಟ್ ವರಿ, ಮನೆಯಲ್ಲೇ ಕೂತ್ಕೊಂಡು ಕರೆಕ್ಟಾಗಿ ಎಫರ್ಟ್ ಹಾಕಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಓದಿ. ಮುಂದಿನ ಪರೀಕ್ಷೆ ಯಾವುದು ಬರುತ್ತೆ, ಎಕ್ಸಾಮ್ ಸಿದ್ಧತೆ ನಡೆಸಬೇಕು. ಆಯಿತು, ಅವ್ರು ಇನ್ನೊಂದು 6 ತಿಂಗಳ ಬಿಟ್ಟೆ ಕಾಲ್ ಮಾಡಲಿ, ಡೋಂಟ್ ವರಿ. ಬಟ್ ಆದರೆ ಪಕ್ಕಾ ಪ್ರಿಪ್ರೇಷನ್ ಮಾಡಿ ರೆಡಿ ಇರ್ರಿ. ಅವಾಗ ನಿಮ್ಗೇನಾಗುತ್ತೆ, ನೀವು ಯಾವುದೇ ಪರೀಕ್ಷೆ ಬರೆದ್ರೂ ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡ್ತೀರಾ. ಯಾಕೆ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತಂದರೆ, ತುಂಬ ವಿದ್ಯಾರ್ಥಿಗಳು ಇದೇ ಮಾಡೋ ತಪ್ಪು. ಗೊತ್ತಾಗ್ತದೆ ಅಂದರೆ ಏನು ಮಾಡ್ತಾರೆ, ಎಕ್ಸಾಮ್ ಬಂದಾಗ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಹೋಗ್ತೀರಾ, ಅದ್ರ ಮೇಲೆ ಫೋಕಸ್ ಮಾಡೋಕೆ ಹೋಗ್ತೀರಾ. ನೋಡಿ, ಬೇಸಿಕ್ ಫಸ್ಟು ಏನೇ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇರ್ತೀನಿ ಅಂದರೆ, ಬೇಸಿಕ್ಸ್ ನಾಲೆಡ್ಜ್ ಚೆನ್ನಾಗಿರಬೇಕು, ಸೈನ್ಸ್ ಚೆನ್ನಾಗಿರಬೇಕು, ಮೆಂಟಲ್ ಎಬಿಲಿಟಿ ಚೆನ್ನಾಗಿರಬೇಕು, ಮತ್ತು ಒಂದಷ್ಟು ಸಬ್ಜೆಕ್ಟ್ನ ಕವರ್ ಮಾಡಿರಬೇಕು. ಆವಾಗ ನೀವು ಅಕಸ್ಮಾತ್ ಸಡನ್ನಾಗಿ ಎಕ್ಸಾಮ್ ಕಾಲಾದರೂ ರಿವಿಷನ್ ಮಾಡ್ಕೊಂಡು ಹೋಗಿ ಮ್ಯಾನೇಜ್ ಮಾಡ್ಬೋದು. ಅದರ್ವೈಸ್ ನೀವೇನಾದರೂ ಫಸ್ಟ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ, ಇವತ್ತು 0ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವೇನಾದರೂ ಬುಕ್ಸ್ ಇಟ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಮತ್ತು ನೀವು ಫ್ರಸ್ಟ್ರೇಟ್ ಆಗಿಬಿಡ್ತೀರಾ, ಮತ್ತು ಏನೂ ಓದೋಕ್ಕಾಗಲ್ಲ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಮುಂದೆ ಬರೋ ಪರೀಕ್ಷೆಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಈ ಪರೀಕ್ಷೆನೂ ಓದಿ ಎಕ್ಸಾಮ್ ಬರೀರಿ. ನಿಮ್ಗೆ ಚೆನ್ನಾಗೇ ಅನ್ನಿಸ್ತು, ಅಥವಾ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು ಅಂತಂದರೆ ಏನು ಮಾಡಿ, ಪ್ರಿಪ್ರೇಷನ್ನ ಸಖತ್ತಾಗಿ ಮಾಡಿ ಓದಿ ಬರೀರಿ.
ಅದರ್ವೈಸ್ ನೀವೇನಾದರೂ ನಿಮಗೆ ಡೌಟ್ ಇದೆ, ಇನ್ನೂ ಪ್ರಿಪ್ರೇಷನ್ ಮಾಡ್ತೀರಾ ಸಾಕಾಗ್ತಿಲ್ಲ, ನನಗೆ ಭಯ ಆಗ್ತಿದೆ ಅಂದರೆ ನೆಕ್ಸ್ಟ್ ಎಕ್ಸಾಮ್ನ ಟಾರ್ಗೆಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮ್ನ ಫೋಕಸ್ ಮಾಡಿ. ಆವಾಗ ಏನಾಗುತ್ತೆ, ಈ ಎಕ್ಸಾಮ್ ಮಿಸ್ ಆದರೂ ಮುಂದಿನ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಈಗ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಅರ್ಜೆಂಟಿಗೆ ಏನಂತಾರೆ, ಒಂದು ಗಾದೆ ಹೇಳ್ತಾರೆ ನಮ್ಮ ಕಡೆ, ಅರ್ಜೆಂಟಿಗೆ ಸಂತೆಗೆ 3 ಮೊಳ ನೇಯೋದು ಅಂತ. ಸಂತೆಗೆ 3 ಮೊಳ ನೇಯೋದು ಅಂದರೆ ನಾಳೆ ಸಂತೆ ಇದೆ ಅಂದರೆ ಇವತ್ತೆಲ್ಲ ನೇಯ್ಕೊಂಡು ಒಂದು ಅರ್ಧ ತಗೊಂಡೋಗಿ ಮಾರ್ಕೊಂಡು ಬರೋದು, ಜೀವನ ಮಾಡೋದು ಅಂತ. ಅದು ಮಾಡಬೇಡ್ರಿ, ಆ ಜೀವನ ಮಾಡಬೇಡ್ರಿ. ಸ್ಟ್ರಾಂಗಾಗಿ ಓದಿ, ಸೆಲೆಕ್ಟ್ ಆದರೆ ಇದೇ ಎಕ್ಸಾಮ್ ಸೆಲೆಕ್ಟ್ ಆಗ್ತೀನಿ, ಇದೇ ಎಕ್ಸಾಮ್ನ ಹೊಡಿತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ನೀವು ಯಾವುದೇ ಪರೀಕ್ಷೆಗಳನ್ನ ಪ್ರಿಪೇರ್ ಆದರೂ ಸಖತ್ತಾಗೆ ಪ್ರಿಪೇರ್ ಆಗಿರ್ತೀರ, ಮತ್ತು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗ್ತೀರಿ. ಇದೇ ಒಂದು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋ ಸೀಕ್ರೆಟ್ ಇದೇನೆ, ಗೊತ್ತಾಗ್ತಿದೆ. ನಾನು ಫಸ್ಟ್ ಅಟೆಂಪ್ಟಲ್ಲಿ ಏನು ಪಾಸ್ ಆಗಿಲ್ಲ, ನಾನು ತೊಗೊಂಡು 1-2 ಅಟೆಂಪ್ಟೇ ತೊಗೊಂಡೆ ಪಾಸ್ ಮಾಡಿದ್ದೀನಿ. ಕಾರಣ ರೀಸನ್ ಇದೆ, ಅಂದರೆ ಆ ಟೈಮ್ಗೆ ಈ ಎಕ್ಸಾಮ್ ಯಾವುದು ಬಂತು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೆ. ಬಟ್ ಅದನ್ನು ಮಾಡಬಾರ್ದು ಅಂತ ಆಮೇಲೆ ಗೊತ್ತಾಯಿತು. ನಾವು ಆಮೇಲೆ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಫೋಕಸ್ ಮಾಡಿದ್ವಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ವಿ, ಕೂತ್ಕೊಂಡ್ವಿ, ಓದಿದ್ವಿ, ಕ್ಲಿಯರ್ ಆಯಿತು. ಅದೇ ರೀತಿ ನೀವು ಕರೆಕ್ಟಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಮುಂದೆ ಬರೋ ಪರೀಕ್ಷೆಗಳನ್ನ ಈಸಿಯಾಗಿ ಪಾಸ್ ಮಾಡ್ತೀರಾ. ಮುಂದೆ ಅವಕಾಶಗಳಿದೆ, ಏನಿಲ್ಲ, ಇದೇ PC ಲಾಸ್ಟ್ ಏನಲ್ಲ, ಮುಂದೆ ಅವಕಾಶಗಳಿದೆ, ಒಳ್ಳೊಳ್ಳೆ ಪೋಸ್ಟ್ ಕಾಲ್ ಮಾಡ್ತಾರೆ. ಅದಕ್ಕೆ ಫೋಕಸ್ ಮಾಡಿ ನೀವೇನು ಮಾಡ್ತಾರೆ, ಓದೋ ಕಡೆ ಗಮನ ಕೊಡಿ. ಅರ್ಥ ಆಗ್ತಿದೆ ನಾನು ಹೇಳೋದನ್ನ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಕ್ಸ್ನ ಸ್ಟ್ಯಾಂಡಾಗಿ ಮಾಡ್ಕೊಳ್ಳಿ. ನಿಮ್ಮ ಫೌಂಡೇಶನ್ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಎಷ್ಟು ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಆಗ್ಬೋದು. ಯಾಕೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ 3-4 ಎಕ್ಸಾಮ್ ಕ್ಲಿಯರ್ ಮಾಡ್ತಲೇ ಇರ್ತಾನೆ. ಯಾಕೆ ಅಂತಂದರೆ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ. ಬೇಕಾದ್ರೆ ಎಷ್ಟು ಜನ ಕೇಳಿ, ತುಂಬ ಜನ ಒಂದು ಎಕ್ಸಾಮ್ ಪಾಸ್ ಮಾಡೋಕ್ಕೆ ಪರದಾಡ್ತಿರ್ತಾರೆ. ಒಂದು ಎಕ್ಸಾಮ್ ಪಾಸ್ ಆಗ್ತಿದ್ದಂಗೆ ಸಾಕು, ಆಮೇಲೆ ಕಂಟಿನ್ಯೂಸ್ 3-4 ಆಗ್ತವೆ. ಅಂದ್ಕೊತಾರೆ, ಏನು ಗುರು ಈತ ಒಂದೇ ಇದರಲ್ಲಿ ಎಷ್ಟು ಎಕ್ಸಾಮ್ನ ಪಾಸ್ ಮಾಡ್ದ ಅಂತ ಅಂದ್ಕೊತೀರ. ಯಾಕೆ ಅಂತಂದರೆ ಆ ಬೇಸಿಕ್ಕು ಚೆನ್ನಾಗಿರುತ್ತೆ, ಆ ಫಂಡಮೆಂಟಲ್ ಚೆನ್ನಾಗಿರುತ್ತೆ. ಅದ್ರ ಕಡೆ ಚೆನ್ನಾಗಿ ಮಾಡಿ. ಈಗ ವರಿ ಮಾಡೋ ಅವಶ್ಯಕತೆ ಇಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿ, ಗೊತ್ತಾಗ್ತಿದೆ, ಕರೆಕ್ಟಾಗಿ ಓದಿ ಪ್ರಾಪರಾಗಿ. ಒಂದು ಸೀಕ್ರೆಟ್ ಏನಂತಂದರೆ, ಚೆನ್ನಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ. ಅದು ನಿಮ್ಮ ಮುಂದೆ ಪರೀಕ್ಷೆಗೆ ಬರಗಳು ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಮೇಲೆ ಬೇಸಿಸ್ ಮಾಡ್ಕೊಂಡು ಓದಿ, ಗೊತ್ತಾಗ್ತಿದೆ. ಆಯಿತಾ? ಅರ್ಥ ಆಯಿತು ಅಂತೀನಿ ಹೇಳಿದ್ದು ನಾನು. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಮೆಸೇಜ್ ಹಾಕಿ, ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಯು. ಥ್ಯಾಂಕ್ ಯು ಸೋ ಮಚ್.